ರಿಪಬ್ಲಿಕ್ ಕನ್ನಡ ಬಳ್ಳಾರಿಯ ಈ ಬಾಣಂತಿಯರ ಸಾವಿನ ಬಗ್ಗೆ ನಿರಂತರವಾಗಿ ವರದಿ ಮಾಡಿದ್ದಂತ ಅಲರ್ಟ್ ಆಗ್ತಾರೆ. ಆದರೆ ಸ್ಟೋರಿಯನ್ನು ಮುಚ್ಚಿ ಹಾಕುವ ಸಾಧ್ಯತೆ ಇದೆ. ಅದಕ್ಕೆ ನಾವೇನು ಮಾಡಿದ್ವಿ, ಎಲ್ಲಿಂದ ಬಂತು ಆ ದ್ರಾವಣ? ವೆಸ್ಟ್ ಬೆಂಗಾಲ್ನ ಕಂಪನಿಯಿಂದ ಅಲ್ಲಿಗೆ ಹೋದ್ವಿ. ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ಕಂಪನಿ. ಅದರ ಮುಂದ್ಗಡೆಯಿಂದ ನಿಮಗೆ ವಾಕ್ ಥ್ರೂ ಮಾಡಿದ್ದೀವಿ. ಅಲ್ಲಿಯ ಸರ್ಕಾರವನ್ನು ಪ್ರಶ್ನೆ ಮಾಡಿದ್ದೀವಿ. ಅಲ್ಲಿಯ ಆರೋಗ್ಯ ಕಾರ್ಯದರ್ಶಿಯನ್ನು ಕೇಳಿದ್ದೀವಿ. ಆರೋಗ್ಯ ಕಾರ್ಯದರ್ಶಿ ಹೇಳ್ತಾರೆ ಇಲ್ಲಿ ಏನೂ ಸಮಸ್ಯೆ ಇಲ್ಲ ಅಂತೇಳಿ. ಯಾರು ಕ್ಲೀನ್ ಚಿಟ್ ಕೊಟ್ಟರು? ಈಗ ಸಿದ್ದರಾಮಯ್ಯನವರು ಮಮತಾ ಬ್ಯಾನರ್ಜಿಯವರನ್ನು ಫೋನ್ ಮಾಡಿ ಇದೆ ಅದು ಫಾರ್ಮಸ್ಯೂಟಿಕಲ್ ಕಂಪನಿ ಅಲ್ಲಿಂದ ಬಂದಿರೋದು. ಅಲ್ಲಿಂದ ಬಂದು ನಮ್ಮ ಊರಿನ ಬಳ್ಳಾರಿಯ 5 ಜನ ಬಾಣಂತಿಯರು, ಬಡ ಮನೆಯ ಕುಟುಂಬದವರ ಸಾವಾಯ್ತಲ್ಲ, ಇದನ್ನು ಬಿಡಬೇಕಾ? ರಾಜಕಾರಣಿಗಳು ಮಾತಾಡಲ್ಲ, ಅಡ್ಜಸ್ಟ್ಮೆಂಟ್ ಮಾಡ್ಕೋತಾರೆ. ಯಾಕೆಂದರೆ ಅದರಿಂದ ಏನು ಲಾಭ ಆಗಲ್ಲ ಅಂತ ಗೊತ್ತವ್ರಿಗೆ. ಲಾಭ ಆಗೋದಿದ್ದರೆ ಮಾಡ್ತಾರಷ್ಟೇ. ಹಾಗಾಗಿ ಲಾಭ ಆಗತ್ತೋ ಬಿಡುತ್ತೋ ನಮಗೆ ಪ್ರಶ್ನೆ ಅಲ್ಲ. ನಮಗೆ ಆ 5 ಮಹಿಳೆಯರ ಸಾವಾಯ್ತಲ್ಲ, ಇನ್ನು ಮುಂದೆ ಅಂತ ದ್ರಾವಣ ಕೊಡುವಾಗ ಕೈಕಾಲು ಗಡ 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 ನಡಗಬೇಕು. ವೆಸ್ಟ್ ಬೆಂಗಾಲಕ್ಕೆ ಇವರ ತನಿಖಾ ಸಂಸ್ಥೆ ಹೋಗಿರೋ, ಬೇರೆ ಯಾವುದೇ ಚಾನಲ್ ಹೋಗಿಲ್ಲ. ರಿಪಬ್ಲಿಕ್ ಟೀಮ್ ಅಲ್ಲಿಗೆ ಹೋಗಿ ತನಿಖಾ ವರದಿಯನ್ನು ಮಾಡ್ತಾ ಇದೆ. ಈ ತಾಯಂದಿರಿಗೆ ನ್ಯಾಯ ಸಿಗೋ ತನಕ ಅವರ ಜೊತೆ ರಿಪಬ್ಲಿಕ್ ಕನ್ನಡ ಇರುತ್ತೆ. ಒಂದು ರಿಪೋರ್ಟ್. ನಿಮ್ಮ ರಿಪಬ್ಲಿಕ್ ಟೀಮ್ ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವಿನ ಸುತ್ತ ಇರುವ ಕಾರಣಗಳನ್ನು ಹುಡುಕ್ತಾ ಹೊರಟಿದೆ. ಸಾವಿನ ದ್ರಾವಣ ಇನ್ವೆಸ್ಟಿಗೇಷನ್ ಮಾಡುತ್ತಾ ಪಶ್ಚಿಮ ಬಂಗಾಳಕ್ಕೆ ತಲುಪಿದೆ. ಪಶ್ಚಿಮ ಬಂಗ ಫಾರ್ಮಾ ಕಂಪನಿಯ ಮೂಲ ಶೋಧ ಮಾಡಿ ಬಡವರ ಸಾವಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಮತ್ತೊಮ್ಮೆ সাবিত ಮಾಡಿದೆ. দুটো গাড়ি এলো দিল্লি বোর্ডে বাইরে থেকে। হ্যাঁ, চেকিং চলতেছে, এখানে ইনফেকশন চলতেছে। ইন্সপেকশন চলছে? হ্যাঁ, ইনফেকশন চলতেছে। হ্যাঁ, রানিং আছে, ইনফেকশন চলতেছে। আচ্ছা, কতজন এসেছেন? ওটা তো আমি সঠিক বলতে পারবো না কতজন এসেছে। ಬಳ್ಳಾರಿಯಿಂದ ಪಶ್ಚಿಮ ಬಂಗಾಳದ ಸಿಲಿಗುರಿ ತನಕ ರಿಪಬ್ಲಿಕ್ ಕನ್ನಡ ಇನ್ವೆಸ್ಟಿಗೇಷನ್ ಮಾಡಿದೆ. ಉತ್ತರ ದಿನಾಜ್ಪುರ್ ಜಿಲ್ಲೆಯಲ್ಲಿರುವ ಪಶ್ಚಿಮ ಬಂಗ ಫಾರ್ಮಾ ಕಂಪನಿಯಿಂದ ದ್ರಾವಣ ಪೂರೈಕೆಯಾಗ್ತಾ ಇತ್ತು. ರಾಜ್ಯದಿಂದ 6 ಸದಸ್ಯರ ತಜ್ಞರ ತಂಡ ಕಂಪನಿಗೆ ಭೇಟಿ ನೀಡಿತ್ತು ಅಂತ ರಿಪಬ್ಲಿಕ್ಗೆ ಫಾರ್ಮಾದ ಭದ್ರತಾ ಸಿಬ್ಬಂದಿ ಮಾಹಿತಿ ನೀಡಿದ್ದಾರೆ. ইন্সপেকশন চলছে? হ্যাঁ, ইনফেকশন চলতেছে। হ্যাঁ, রানিং আছে, ইনফেকশন চলতেছে। আচ্ছা, কতজন এসেছেন? ওটা তো আমি সঠিক বলতে পারবো না কতজন এসেছে। হ্যাঁ, কতজন আসছে ওটা তো আমি সঠিক একটু বলতে পারবো সরে না। আসুন, আপনার কথা শোনা যাচ্ছে না। বলতেছি আমি ওটা সঠিক বলতে পারবো না কতজন আসছে। দুটো গাড়ি এসেছে? দুটো গাড়ি, হ্যাঁ গাড়ি তো এসছে। ইন্সপেকশন চলছে? হ্যাঁ, ইনফেকশন চলছে। সবাই আছেন? ডিরেক্টর রয়েছেন নিচে? হ্যাঁ, সবাই আছে। ಬ್ಲಾಕ್ ಲಿಸ್ಟ್ಗೆ ಸೇರಿಸಿದ್ದರೂ ಗ್ಲೂಕೋಸ್ ಕರ್ನಾಟಕಕ್ಕೆ ಪೂರೈಕೆ ಹೇಗಾಯ್ತು? ಅದನ್ನ ಪೂರೈಕೆ ಮಾಡಿದ್ಯಾರು? ಇದರ ಹಿಂದೆ ಮೆಡಿಕಲ್ ಮಾಫಿಯಾ ಇದೆಯಾ ಅನ್ನುವ ಅನುಮಾನ ಹುಟ್ಟಿಕೊಂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡ ಬಳ್ಳಾರಿಯ ಈ ಬಾಣಂತಿಯರ ಸಾವಿನ ಬಗ್ಗೆ ನಿರಂತರವಾಗಿ ವರದಿ ಮಾಡಿದ್ದಂತ ಅಲರ್ಟ್ ಆಗ್ತಾರೆ. ಆದರೆ ಸ್ಟೋರಿಯನ್ನು ಮುಚ್ಚಿ ಹಾಕುವ ಸಾಧ್ಯತೆ ಇದೆ. ಅದಕ್ಕೆ ನಾವೇನು ಮಾಡಿದ್ವಿ, ಎಲ್ಲಿಂದ ಬಂತು ಆ ದ್ರಾವಣ? ವೆಸ್ಟ್ ಬೆಂಗಾಲ್ನ ಕಂಪನಿಯಿಂದ ಅಲ್ಲಿಗೆ ಹೋದ್ವಿ. ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ಕಂಪನಿ. ಅದರ ಮುಂದ್ಗಡೆಯಿಂದ ನಿಮಗೆ ವಾಕ್ ಥ್ರೂ ಮಾಡಿದ್ದೀವಿ. ಅಲ್ಲಿಯ ಸರ್ಕಾರವನ್ನು ಪ್ರಶ್ನೆ ಮಾಡಿದ್ದೀವಿ. ಅಲ್ಲಿಯ ಆರೋಗ್ಯ ಕಾರ್ಯದರ್ಶಿಯನ್ನು ಕೇಳಿದ್ದೀವಿ. ಆರೋಗ್ಯ ಕಾರ್ಯದರ್ಶಿ ಹೇಳ್ತಾರೆ ಇಲ್ಲಿ ಏನೂ ಸಮಸ್ಯೆ ಇಲ್ಲ ಅಂತೇಳಿ. ಯಾರು ಕ್ಲೀನ್ ಚಿಟ್ ಕೊಟ್ಟರು? ಈಗ ಸಿದ್ದರಾಮಯ್ಯನವರು ಮಮತಾ ಬ್ಯಾನರ್ಜಿಯವರನ್ನು ಫೋನ್ ಮಾಡಿ ಇದೆ ಅದು ಫಾರ್ಮಸ್ಯೂಟಿಕಲ್ ಕಂಪನಿ ಅಲ್ಲಿಂದ ಬಂದಿರೋದು. ಅಲ್ಲಿಂದ ಬಂದು ನಮ್ಮ ಊರಿನ ಬಳ್ಳಾರಿಯ 5 ಜನ ಬಾಣಂತಿಯರು, ಬಡ ಮನೆಯ ಕುಟುಂಬದವರ ಸಾವಾಯ್ತಲ್ಲ, ಇದನ್ನು ಬಿಡಬೇಕಾ? ರಾಜಕಾರಣಿಗಳು ಮಾತಾಡಲ್ಲ, ಅಡ್ಜಸ್ಟ್ಮೆಂಟ್ ಮಾಡ್ಕೋತಾರೆ. ಯಾಕೆಂದರೆ ಅದರಿಂದ ಏನು ಲಾಭ ಆಗಲ್ಲ ಅಂತ ಗೊತ್ತವ್ರಿಗೆ. ಲಾಭ ಆಗೋದಿದ್ದರೆ ಮಾಡ್ತಾರಷ್ಟೇ. ಹಾಗಾಗಿ ಲಾಭ ಆಗತ್ತೋ ಬಿಡುತ್ತೋ ನಮಗೆ ಪ್ರಶ್ನೆ ಅಲ್ಲ. ನಮಗೆ ಆ 5 ಮಹಿಳೆಯರ ಸಾವಾಯ್ತಲ್ಲ, ಇನ್ನು ಮುಂದೆ ಅಂತ ದ್ರಾವಣ ಕೊಡುವಾಗ ಕೈಕಾಲು ಗಡ 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 ನಡಗಬೇಕು. ವೆಸ್ಟ್ ಬೆಂಗಾಲಕ್ಕೆ ಇವರ ತನಿಖಾ ಸಂಸ್ಥೆ ಹೋಗಿರೋ, ಬೇರೆ ಯಾವುದೇ ಚಾನಲ್ ಹೋಗಿಲ್ಲ.
ರಿಪಬ್ಲಿಕ್ ಟೀಮ್ ಅಲ್ಲಿಗೆ ಹೋಗಿ ತನಿಖಾ ವರದಿಯನ್ನು ಮಾಡ್ತಾ ಇದೆ. ಈ ತಾಯಂದಿರಿಗೆ ನ್ಯಾಯ ಸಿಗೋ ತನಕ ಅವರ ಜೊತೆ ರಿಪಬ್ಲಿಕ್ ಕನ್ನಡ ಇರುತ್ತೆ. ಒಂದು ರಿಪೋರ್ಟ್. ನಿಮ್ಮ ರಿಪಬ್ಲಿಕ್ ಟೀಮ್ ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವಿನ ಸುತ್ತ ಇರುವ ಕಾರಣಗಳನ್ನ ಹುಡುಕ್ತಾ ಹೊರಟಿದೆ. ಸಾವಿನ ದ್ರಾವಣ ಇನ್ವೆಸ್ಟಿಗೇಷನ್ ಮಾಡುತ್ತಾ ಪಶ್ಚಿಮ ಬಂಗಾಳಕ್ಕೆ ತಲುಪಿದೆ. ಪಶ್ಚಿಮ ಬಂಗ ಫಾರ್ಮಾ ಕಂಪನಿಯ ಮೂಲ ಶೋಧ ಮಾಡಿ ಬಡವರ ಸಾವಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಮತ್ತೊಮ್ಮೆ ಸಾಬೀತು ಮಾಡಿದೆ. দুটো গাড়ি এলো দিল্লি বোর্ডে বাইরে থেকে। হ্যাঁ, চেকিং চলতেছে, এখানে ইনফেকশন চলতেছে। ইন্সপেকশন চলছে? হ্যাঁ, ইনফেকশন চলতেছে। হ্যাঁ, রানিং আছে, ইনফেকশন চলতেছে। আচ্ছা, কতজন এসেছেন? ওটা তো আমি সঠিক বলতে পারবো না কতজন এসেছে। ಬಳ್ಳಾರಿಯಿಂದ ಪಶ್ಚಿಮ ಬಂಗಾಳದ ಸಿಲಿಗುರಿ ತನಕ ರಿಪಬ್ಲಿಕ್ ಕನ್ನಡ ಇನ್ವೆಸ್ಟಿಗೇಷನ್ ಮಾಡಿದೆ. ಉತ್ತರ ದಿನಾಜ್ಪುರ್ ಜಿಲ್ಲೆಯಲ್ಲಿರುವ ಪಶ್ಚಿಮ ಬಂಗ ಫಾರ್ಮಾ ಕಂಪನಿಯಿಂದ ದ್ರಾವಣ ಪೂರೈಕೆಯಾಗ್ತಾ ಇತ್ತು. ರಾಜ್ಯದಿಂದ 6 ಸದಸ್ಯರ ತಜ್ಞರ ತಂಡ ಕಂಪನಿಗೆ ಭೇಟಿ ನೀಡಿತ್ತು ಅಂತ ರಿಪಬ್ಲಿಕ್ಗೆ ಫಾರ್ಮಾದ ಭದ್ರತಾ ಸಿಬ್ಬಂದಿ ಮಾಹಿತಿ ನೀಡಿದ್ದಾರೆ. ইন্সপেকশন চলছে? হ্যাঁ, ইনফেকশন চলতেছে। হ্যাঁ, রানিং আছে, ইনফেকশন চলতেছে। আচ্ছা, কতজন এসেছেন? ওটা তো আমি সঠিক বলতে পারবো না কতজন এসেছে। হ্যাঁ, কতজন আসছে ওটা তো আমি সঠিক একটু বলতে সরে পারবো না। আসুন, আপনার কথা শোনা যাচ্ছে না। বলতেছি আমি ওটা সঠিক বলতে পারবো না কতজন আসছে। কি দুটো আসছে। গাড়ি এসেছে? দুটো গাড়ি, হ্যাঁ গাড়ি তো এসছে। ইন্সপেকশন চলছে? হ্যাঁ, ইনফেকশন চলছে। সবাই আছেন? ডিরেক্টর রয়েছেন নিজে? হ্যাঁ, সবাই আছে। ಬ್ಲಾಕ್ ಲಿಸ್ಟ್ಗೆ ಸೇರಿಸಿದ್ದರೂ ಗ್ಲೂಕೋಸ್ ಕರ್ನಾಟಕಕ್ಕೆ ಪೂರೈಕೆ ಹೇಗಾಯ್ತು? ಅದನ್ನ ಪೂರೈಕೆ ಮಾಡಿದ್ಯಾರು? ಇದರ ಹಿಂದೆ ಮೆಡಿಕಲ್ ಮಾಫಿಯಾ ಇದೆಯಾ ಅನ್ನುವ ಅನುಮಾನ ಹುಟ್ಟಿಕೊಂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡ ಬಳ್ಳಾರಿಯ ಈ ಬಾಣಂತಿಯರ ಸಾವಿನ ಬಗ್ಗೆ ನಿರಂತರವಾಗಿ ವರದಿ ಮಾಡಿದ ನಂತರ ಅಲರ್ಟ್ ಆಗ್ತಾರೆ. ಆದರೆ ಸ್ಟೋರಿಯನ್ನು ಮುಚ್ಚಿ ಹಾಕುವ ಸಾಧ್ಯತೆ ಇದೆ. ಅದಕ್ಕೆ ನಾವೇನು ಮಾಡಿದ್ವಿ, ಎಲ್ಲಿಂದ ಬಂತು ಆ ದ್ರಾವಣ? ವೆಸ್ಟ್ ಬೆಂಗಾಲ್ನ ಕಂಪನಿಯಿಂದ. ಅಲ್ಲಿಗೆ ಹೋದ್ವಿ. ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ಕಂಪನಿ. ಅದರ ಮುಂದ್ಗಡೆಯಿಂದ ನಿಮಗೆ ವಾಕ್ ಥ್ರೂ ಮಾಡಿದ್ದೀವಿ. ಅಲ್ಲಿಯ ಸರ್ಕಾರವನ್ನು ಪ್ರಶ್ನೆ ಮಾಡಿದ್ದೀವಿ. ಅಲ್ಲಿಯ ಆರೋಗ್ಯ ಕಾರ್ಯದರ್ಶಿಯನ್ನು ಕೇಳಿದ್ದೀವಿ. ಆರೋಗ್ಯ ಕಾರ್ಯದರ್ಶಿ ಹೇಳ್ತಾರೆ ಇಲ್ಲಿ ಏನೂ ಸಮಸ್ಯೆ ಇಲ್ಲ ಅಂತೇಳಿ. ಯಾರು ಕ್ಲೀನ್ ಚಿಟ್ ಕೊಟ್ಟರು? ಈಗ ಸಿದ್ದರಾಮಯ್ಯನವರು ಮಮತಾ ಬ್ಯಾನರ್ಜಿ ಅವರನ್ನು ಫೋನ್ ಮಾಡಿ, ಇದೆ ಅದು ಫಾರ್ಮಸ್ಯೂಟಿಕಲ್ ಕಂಪನಿ ಅಲ್ಲಿಂದ ಬಂದಿರೋದು. ಅಲ್ಲಿಂದ ಬಂದು ನಮ್ಮ ಊರಿನ ಬಳ್ಳಾರಿಯ 5 ಜನ ಬಾಣಂತಿಯರು, ಬಡ ಮನೆಯ ಕುಟುಂಬದವರ ಸಾವಾಯ್ತಲ್ಲ, ಇದನ್ನು ಬಿಡಬೇಕಾ? ರಾಜಕಾರಣಿಗಳು ಮಾತಾಡಲ್ಲ, ಅಡ್ಜಸ್ಟ್ಮೆಂಟ್ ಮಾಡ್ಕೋತಾರೆ. ಯಾಕೆಂದ್ರೆ ಅದರಿಂದ ಏನು ಲಾಭ ಆಗಲ್ಲ ಅಂತ ಗೊತ್ತವ್ರಿಗೆ. ಲಾಭ ಆಗೋದಿದ್ದರೆ ಮಾಡ್ತಾರಷ್ಟೇ. ಹಾಗಾಗಿ ಲಾಭ ಆಗತ್ತೋ ಬಿಡುತ್ತೋ ನಮಗೆ ಪ್ರಶ್ನೆ ಅಲ್ಲ. ನಮಗೆ ಆ 5 ಮಹಿಳೆಯರ ಸಾವಾಯ್ತಲ್ಲ, ಇನ್ನು ಮುಂದೆ ಅಂತ ದ್ರಾವಣ ಕೊಡುವಾಗ ಕೈಕಾಲು ಗಡ 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 ನಡಗಬೇಕು. ವೆಸ್ಟ್ ಬೆಂಗಾಲಕ್ಕೆ ಇವರ ತನಿಖಾ ಸಂಸ್ಥೆ ಹೋಗಿರೋ, ಬೇರೆ ಯಾವುದೇ ಚಾನಲ್ ಹೋಗಿಲ್ಲ. ರಿಪಬ್ಲಿಕ್ ಟೀಮ್ ಅಲ್ಲಿಗೆ ಹೋಗಿ ತನಿಖಾ ವರದಿಯನ್ನು ಮಾಡ್ತಾ ಇದೆ. ಈ ತಾಯಂದಿರಿಗೆ ನ್ಯಾಯ ಸಿಗೋ ತನಕ ಅವರ ಜೊತೆ ರಿಪಬ್ಲಿಕ್ ಕನ್ನಡ ಇರುತ್ತೆ. ಒಂದು ರಿಪೋರ್ಟ್. ನಿಮ್ಮ ರಿಪಬ್ಲಿಕ್ ಟೀಮ್ ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವಿನ ಸುತ್ತ ಇರುವ ಕಾರಣಗಳನ್ನ ಹುಡುಕ್ತಾ ಹೊರಟಿದೆ. ಸಾವಿನ ದ್ರಾವಣ ಇನ್ವೆಸ್ಟಿಗೇಷನ್ ಮಾಡುತ್ತಾ ಪಶ್ಚಿಮ ಬಂಗಾಳಕ್ಕೆ ತಲುಪಿದೆ. ಪಶ್ಚಿಮ ಬಂಗ ಫಾರ್ಮಾ ಕಂಪನಿಯ ಮೂಲ ಶೋಧ ಮಾಡಿ ಬಡವರ ಸಾವಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಮತ್ತೊಮ್ಮೆ ಸಾಬೀತು ಮಾಡಿದೆ. দুটো গাড়ি এলো দিল্লি বোর্ডে বাইরে থেকে। হ্যাঁ, চেকিং চলতেছে, এখানে ইনফেকশন চলতেছে। ইন্সপেকশন চলছে? হ্যাঁ, ইনফেকশন চলতেছে। হ্যাঁ, রানিং আছে, ইনফেকশন চলতেছে। আচ্ছা, কতজন এসেছেন? ওটা তো আমি সঠিক বলতে পারবো না কতজন এসেছে। ಬಳ್ಳಾರಿಯಿಂದ ಪಶ್ಚಿಮ ಬಂಗಾಳದ ಸಿಲಿಗುರಿ ತನಕ ರಿಪಬ್ಲಿಕ್ ಕನ್ನಡ ಇನ್ವೆಸ್ಟಿಗೇಷನ್ ಮಾಡಿದೆ.
ಉತ್ತರ ದಿನಾಜ್ಪುರ್ ಜಿಲ್ಲೆಯಲ್ಲಿರುವ ಪಶ್ಚಿಮ ಬಂಗ ಫಾರ್ಮಾ ಕಂಪನಿಯಿಂದ ದ್ರಾವಣ ಪೂರೈಕೆಯಾಗ್ತಾ ಇತ್ತು. ರಾಜ್ಯದಿಂದ 6 ಸದಸ್ಯರ ತಜ್ಞರ ತಂಡ ಕಂಪನಿಗೆ ಭೇಟಿ ನೀಡಿತ್ತು ಅಂತ ರಿಪಬ್ಲಿಕ್ಗೆ ಫಾರ್ಮಾದ ಭದ್ರತಾ ಸಿಬ್ಬಂದಿ ಮಾಹಿತಿ ನೀಡಿದ್ದಾರೆ. ইন্সপেকশন চলছে? ইনফেকশন চলতেছে, হ্যাঁ রানিং আছে, ইনফেকশন চলতেছে। আচ্ছা, কতজন এসছেন? ওটা তো আমি সঠিক বলতে পারবো না কতজন আসছে। হ্যাঁ, কতজন আসছে ওটা তো আমি সঠিক একটু বলতে পারবো সরে না। আসুন, আপনার কথা শোনা যাচ্ছে না। বলতেছি আমি ওটা সঠিক বলতে পারবো না কতজন আসছে। কি দুটো আসছে। গাড়ি এসেছে? দুটো গাড়ি, হ্যাঁ গাড়ি তো এসছে। ইন্সপেকশন চলছে? হ্যাঁ ইনফেকশন চলছে। সবাই আছেন? ডিরেক্টর রয়েছেন নিজে? হ্যাঁ সবাই আছে। ಬ್ಲಾಕ್ ಲಿಸ್ಟ್ಗೆ ಸೇರಿಸಿದ್ದರೂ ಗ್ಲೂಕೋಸ್ ಕರ್ನಾಟಕಕ್ಕೆ ಪೂರೈಕೆ ಹೇಗಾಯ್ತು, ಅದನ್ನ ಪೂರೈಕೆ ಮಾಡಿದ್ಯಾರು, ಇದರ ಹಿಂದೆ ಮೆಡಿಕಲ್ ಮಾಫಿಯಾ ಇದೆಯಾ ಅನ್ನುವ ಅನುಮಾನ ಹುಟ್ಟಿಕೊಂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.